ಧ್ವನಿ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಉರ್ದು ಮಾದರಿ ಪ್ರಾಥಮಿಕ ಶಾಲೆ ನಂಬರ್ 8 ನವನಗರ ಬಾಗಲಕೋಟೆ ತಾಲೂಕು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು ಆದ ಶ್ರೀ ಎಂ.ಎ. ಸೌದಾಕರ್ ಮುಖ್ಯ ಗುರುಗಳು ಅವರ ವಯೋನಿವೃತ್ತಿ ಮತ್ತು ಬೆಳಗು ದೀಪ ಸೌದಾಕರ್ ಚಿನಾಬ ಪುಸ್ತಕ ಬಿಡುಗಡೆ ಸಮಾರಂಭ ದಿನಾಂಕ 31/5/2025 ಶನಿವಾರ ಬೆಳಗ್ಗೆ 10 ಗಂಟೆಗೆ ಸ್ಥಳ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ನವನಗರ ಬಾಗಲಕೋಟೆ. ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಮಣಿಪ್ರ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ಚಿತ್ತರಗಿ, ಶ್ರೀ ವಿಜಯ ಮಹಂತೇಶ್ವರ ತೀರ್ಥ ಶಿರೂರು ಬಾಗಲಕೋಟೆ, ಮೌಲಾನಾ ಮೊಸರು ಅಹಮದ್ ಪೇಶ್ ಇಮಾಮ್ ಮಸ್ತಾನಿಯಾ ಮಸ್ದಿ ಸೆಕ್ಟರ್ ನಂಬರ್ 38 ನವನಗರ. ಅಧ್ಯಕ್ಷತೆ ಅಲ್ಹಾಜ ಮೌಲಾನಾ ಖಾಜಿ ಅಬ್ದುಲ್ ವಹಾಬ್ ಆಲ್ ಮಜಾಹಿರ್ ಅಧ್ಯಕ್ಷರು. ಜಾಮಿಯಾ ದಾವತ್ ಉಲ್ ಹಕ್ ಶಿಕ್ಷಣ ಸಂಸ್ಥೆ ಬೆಳಗಿ. ಸನ್ಮಾನ್ಯ ಶ್ರೀ ಎಂ.ಪಿ. ಸೌದಾಗರ್ ಉಪಾಧ್ಯಕ್ಷರು ಕೆಪಿಸಿಸಿ ಬೆಂಗಳೂರು. ಸನ್ಮಾನ್ಯ ಶ್ರೀ ಜಾಕಿರ್ ಮೊಕಾಶಿ ಮಾಜಿ ಅಧ್ಯಕ್ಷರು ಬಿಟಿಡಿಎ ಬಾಗಲಕೋಟೆ. ಸನ್ಮಾನ್ಯ ಶ್ರೀ ಎ ದಂಡಿಯಾ ಮಾಜಿ ಅಧ್ಯಕ್ಷರು ನಗರ ಯೋಜನಾ ಬಾಗಲಕೋಟೆ. ಸನ್ಮಾನ್ಯ ಶ್ರೀ ಹಾಜಿ ದಂಡಿನ್ ವಿರೋಧ ಪಕ್ಷದ ನಾಯಕರು ನಗರಸಭೆ ಬಾಗಲಕೋಟೆ. ಶ್ರೀ ಎಚ್.ಜಿ. ಮಿರ್ಜಿ ಪ್ರಭಾವಿ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ. ಶ್ರೀ ಬಿ.ಕೆ. ನಂದನೂರ್ ಪ್ರಾಚಾರ್ಯರು ಡೈಟ್ ಇಳಕಲ್. ಶ್ರೀ ಎಂ.ಎಸ್. ಬಡದಾನಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಬಾಗಲಕೋಟೆ. ಶ್ರೀ ಶಿವಾನಂದ ಪಟ್ಟಣ ಶೆಟ್ಟಿ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬಾಗಲಕೋಟೆ. ಶ್ರೀ ಆರ್ಯ ಮಕಾಂದರ್ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳು ಬಾಗಲಕೋಟೆ. ಶ್ರೀ ಎಚ್.ಕೆ. ಗೂಡೂರು ಕ್ಷೇತ್ರದ ಸಮನ್ವಯ ಅಧಿಕಾರಿಗಳು ಬಾಗಲಕೋಟೆ. ಶ್ರೀ ಪಿ. ನಾಗರಾಜ್ ಸಹಾಯಕ ನಿರ್ದೇಶಕರು ತಾಲೂಕು ಅಕ್ಷರ ದಾಸೋಹ ಬಾಗಲಕೋಟೆ. ಶ್ರೀ ವೈ.ಬಿ. ಸಾಲಿ ಉರ್ದು ಶಿಕ್ಷಣ ಸಂಯೋಜಕರು ಉಪನಿರ್ದೇಶಕರು ಕಾರ್ಯಾಲಯ ಬಾಗಲಕೋಟೆ. ಶ್ರೀಮತಿ ಎಸ್.ಎ. ಶಾನಲಿಪೀರ ಸಿಆರ್ಪಿ ಉರ್ದು ಪಶ್ಚಿಮ ನವನಗರ. ಶ್ರೀ ಐಎಂ ಮನಿಯಾರ್ ಸಿಆರ್ಪಿ ಉರ್ದು ಪೂರ್ವ ಬಾಗಲಕೋಟೆ. ವಿಶೇಷ ಆಹ್ವಾನಿತರು ಶ್ರೀ ಎಸ್.ಆರ್. ಮನವಳ್ಳಿ ನಿವೃತ್ತ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು. ಶ್ರೀ ಎ.ಎಸ್. ಬಳಗಾನೂರ್ ನಿವೃತ್ತ ಸಹ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಬಾಗಲಕೋಟೆ. ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಕಲಾದಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಬಾಗಲಕೋಟೆ ನಗರದ ಕಲಾದಗಿ ಗ್ರಾಮದ ಎಲ್ಲ ಜನ ಗುರು ಹಿರಿಯರು ಹಾಗೂ ಆಪ್ತ ಮಿತ್ರರು ಬಾಗಲಕೋಟೆ ಜಿಲ್ಲೆ ಹಾಗೂ ಬಾಗಲಕೋಟೆ ತಾಲೂಕಿನ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಪಡೆದ 12 ವಿದ್ಯಾರ್ಥಿಗಳಿಗೆ ಸನ್ಮಾನ. ಬಾಗಲಕೋಟೆ. ಅದೇ ರೀತಿಯಾಗಿ ಶ್ರೀಮತಿ ಎಸ್.ಎ. ಶಾನಲಿಪೀರ ಸಿಆರ್ಪಿ ಉರ್ದು ಪಶ್ಚಿಮ ನವನಗರ. ಅದೇ ರೀತಿಯಾಗಿ ಶ್ರೀ ಐಎಂ ಮಣಿಯಾರ್ ಸಿಆರ್ಪಿ ಉರ್ದು ಪೂರ್ವ ಬಾಗಲಕೋಟೆ. ಈ ಒಂದು ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್.ಆರ್. ಮನವಳ್ಳಿ ಸಾಹೇಬರು ಸಹ ವೇದಿಕೆಯಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದುಕೊಂಡು ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿಯಾಗಿ ಶ್ರೀ ಎಸ್.ಎ. ಬಳಗಾನೂರ್ ನಿವೃತ್ತ ಸಹ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ. ಶ್ರೀ ಎಲ್.ಸಿ. ಎಂಕಂಚಿ ಜಿಲ್ಲಾ ಅಧ್ಯಕ್ಷರು SC/ST ನೌಕರರ ಸಂಘ ಬಾಗಲಕೋಟೆ. ಶ್ರೀಮತಿ ಎಚ್.ಡಿ. ಕೊಡ್ಡಣ್ಣವರ್ ರಾಜ್ಯ ಉಪಾಧ್ಯಕ್ಷೆಯರು ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ.
صدق الله العلي العظيم वसल्लम की कर लें, तीरगी बढ़ने से पहले ही फरोजा कर लें, शाह कौनैन की उल्फत के जलाकर दीपक दिल की दुनिया में हर एक सम चिरागा कर लें। तो आइए आपके सामने पेशा खिदमत है गोरी जनाब। मोअज़्ज़िज़ सामईन किराम, अस्सलामु अलैकुम व रहमतुल्लाहि व बरकातुहू। अऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। क़ाल अल्लाहु तबारक व तआला फ़ी शानि हबीब, इन्नल्लाहा व मलाइकतहु युसल्लूना अलन नबी, या अय्युहल्लज़ीना आमनू सल्लु अलैहि व सल्लिमू तस्लीमा। सय्यदीना शफीना हबीबीना सागर हो सुराही हो सागर हो सुराही हो पीने हो सागर हो सुराही हो सागर हो सुराही हो पीने का करीना हो मौसम हो बहारों का मौसम हो बहारों का और बागे मदीना हो सागर हो सुराही हो उशाक नबी जाकर पीते हैं मदीने में उशाक नबी जाकर पीते हैं मदीने में ओ चश्मे इरफान है ओ चश्मे इरफान है पीले जिसे पीना हो सागर हो सुराही हो किस दर्जा मुअत्तर है ज़र्रात मदीने के किस दर्जा मुअत्तर है ज़र्रात मदीने के शायद
मेरे आका के शायद मेरे आका के कलमों का पसीना हो सागर हो सुराही हो नाकाम इबादत है बर्बाद नाकाम इबादत है बर्बाद राई के बराबर भी राई के बराबर भी सरकार से की ना हो सागर हो सुराही हो इस हिंद की वादी से तैबा को चलो राही इस हिंद की वादी से तैबा को चलो राही सरकार की गलियों में सरकार की गलियों में मरना हो के जीना हो सागर हो सुराही हो पीने का हरिना हो मौसम हो बहारों का और बागे मदीना हो सागर हो सुराही हो सुभान अल्लाह। श्री मौलाना मसरूर अहमद पेशिमा ಇರ್ಫಾನ್ ಜಿ ಶೇಖ್ ಸದಸ್ಯರು ಎಸ್ಡಿಎಂಸಿ ಯುಬಿಎಂಪಿಎಸ್ ನಂಬರ್ 8 ನವನಗರ ಇವರು ಗೌರವ ಸನ್ಮಾನವನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಶ್ರೀ ಮೌಲಾನಾ ಮಸ್ರೂರ್ ಅಹಮದ್ ಪೇಶಿಮಾ ಮಸ್ತಾನಿಯಾ ಮಸ್ಜಿದ್ ಸೆಕ್ಟರ್ ಜಿ ಶೇಖ್ ಸದಸ್ಯರು ಎಸ್ಡಿಎಂಸಿ ಇವರಿಂದ ಗೌರವ ಸನ್ಮಾನ ನೀಡಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಅಲಂಕರಿಸಿರ್ತಕ್ಕಂಥ ಶ್ರೀ ಅಲ್ಹಾಜ್ ಮೌಲಾನಾ ಕಾಜಿ ಅಬ್ದುಲ್ ವಹಾಬ್
ಅಲ್ ಮಜಾಹಿರಿ ಅಧ್ಯಕ್ಷರು ಜಾಮಿಯಾ ದಾವತ್ ಉಲ್ ಹಕ್ ಶಿಕ್ಷಣ ಸಂಸ್ಥೆ ಬೆಳಗಿ ಅವರಿಗೆ ಶ್ರೀ ಮೊಹಮ್ಮದ್ SDMC UBMPS ನಂಬರ್ 8 ನವನಗರ ಇವರಿಂದ ಗೌರವ ಸನ್ಮಾನ. ಶ್ರೀ ಅಧ್ಯಕ್ಷರು ಜಾಮಿಯಾ ದಾವತ್ ಉಲ್ ಹಕ್ ಶಿಕ್ಷಣ ಸಂಸ್ಥೆ ಬೆಳಗಿ ಇವರಿಗೆ ಶ್ರೀ ಮೊಹಮ್ಮದ್ ಇಸಾಕ್ ಕಲಗಲಿ. ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿರತಕ್ಕಂಥ ಸನ್ಮಾನ್ಯ ಶ್ರೀ MP ಸೌದಾಗರ್ ಉಪಾಧ್ಯಕ್ಷರು KPCC ಬೆಂಗಳೂರು ಇವರಿಗೆ ಶ್ರೀ ಡಾಕ್ಟರ್ ಶಬೀರ್ ಅಹಮದ್ ಬಾರದವಲೆ ಸದಸ್ಯರು SDMC UBMPS ನಂಬರ್ 8 ನವನಗರ ಇವರಿಂದ ಗೌರವ ಸನ್ಮಾನ. ಈ ಕಾರ್ಯಕ್ರಮದ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ MS ಮಂಡಳಿ ಸಾಹೇಬ್ ಅವರಿಗೆ ಇನಾಮದಾರ್ ಸದಸ್ಯರು SDMC ಇವರಿಂದ ಗೌರವ ಸನ್ಮಾನ. ಪುಸ್ತಕದ ಅನಾವರಣ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಜಾಕೀರ್ ಮೊಕಾಸಿ ಮಾಜಿ ಅಧ್ಯಕ್ಷರು PTDI ಇವರಿಗೆ ಶ್ರೀ ಇರ್ಫಾನ್ ಜಿ. ಇದೀಗ ಸನ್ಮಾನ್ಯ ಶ್ರೀ ಜಾಕೀರ್ ಮೊಕಾಸಿ ಇರ್ಫಾನ್ ಶೇಖ್ ಮಾಜಿ ದಯವಿಟ್ಟು ಅಧ್ಯಕ್ಷರು ಬರಬೇಕು. PTDI ಇವರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಸ್ವಾಗತ ಕಾರ್ಯಕ್ರಮ ಜರುಗಲಿದೆ. ಇಸಾಕ್ ಕಲಗಲಿ ಅವರು ಬಂದು ಮಾಜಿ ಅಧ್ಯಕ್ಷರು ನಗರ ಯೋಜನಾ ಬಾಗಲಕೋಟೆ ಇವರಿಗೆ ಶ್ರೀ ಡಾಕ್ಟರ್ ಶಬೀರ್ ಅಹಮದ್ ಬಾರ್ದೋಲೆ ಸದಸ್ಯರು SDMC ಇವರು ಗೌರವ ಸನ್ಮಾನವನ್ನ ಮಾಡಬೇಕು ಅವರಿಗೆ. ಶ್ರೀ RM ಮಕಾಂದರ್ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳು ಬಾಗಲಕೋಟೆ ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕೆಂದು ತಿಳ್ಕೊಂಡು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇದೀಗ ಸನ್ಮಾನ್ಯ ಶ್ರೀ ಹಾಜಿ ದಂಡಿನ್ ವಿರೋಧ ಪಕ್ಷದ ನಾಯಕರು ನಗರಸಭೆ ಬಾಗಲಕೋಟೆ ಇವರಿಗೆ ಶ್ರೀ ಶಬೀರ್ ಅಹಮದ್ ಬಾರದವಲೆ ಇವರಿಂದ ಗೌರವ ಸನ್ಮಾನ ಕಾರ್ಯ ನೆರವೇರ್ತಾ ಇದೆ. ಇದೀಗ ಸನ್ಮಾನ್ಯ ಶ್ರೀ ಹಾಜಿ ದಂಡಿನ್ ವಿರೋಧ ಪಕ್ಷದ ನಾಯಕರು ನಗರಸಭೆ ಬಾಗಲಕೋಟೆ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಜ್ಯೇಷ್ಠ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಮೇಟಿ ಯುವ ಕಾಂಗ್ರೆಸ್ ಮುಖಂಡರು ಇವರಿಗೆ ಶ್ರೀ ಹಾರೂನ್ ಸೌದಾರ್ नियाज मुजावर साहब. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಅಲ್ಹಾಜ್ ಮೊಹಮ್ಮದ್ ರಫೀಕ್ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು ಆದ ಶ್ರೀ MA ಸೌದಾಕರ್ ಮುಖ್ಯ ಗುರುಗಳು ನಡೆದು ಬಂದ ದಾರಿ ಮತ್ತು ಸಂಕ್ಷಿಪ್ತ ಜೀವನ ಚರಿತ್ರೆ. ಸಾಮಾನ್ಯ ಶಿಕ್ಷಕ ಗುಣಗುತ್ತಾನೆ, ಸಾಧಾರಣ ಶಿಕ್ಷಕ ಬೋಧಿಸ್ತಾನೆ, ಉತ್ತಮ ಶಿಕ್ಷಕ ವಿಷಯವನ್ನ ಪ್ರತಿಪಾದಿಸ್ತಾನೆ, ಅತ್ಯುತ್ತಮ ಶಿಕ್ಷಕ ಪ್ರೇರೇಪಿಸ್ತಾನೆ ಎಂಬ ಮಾತಿನಂತೆ ಓರ್ವ ಶಿಕ್ಷಕನಾಗಿ ಸಾಮಾನ್ಯ ಹಂತದಿಂದ ಅಸಾಮಾನ್ಯ ಅತ್ಯುತ್ತಮ ಶಿಕ್ಷಕನಾಗುವ ಹಂತಗಳಂತಹ ಸಾಗಿ ಇರುವವರಿಗೆ ಪ್ರೇರಕ ಶಿಕ್ಷಕರು ಆದ ಶ್ರೀ MA ಸೌದಾಕರ್ ಮುಖ್ಯ ಗುರುಗಳು ನಡೆದು ಬಂದ ದಾರಿ ಮತ್ತು ಅವರ ಸಂಕ್ಷಿಪ್ತ ಜೀವನ ಪರಿಚಯ. ಮನುಷ್ಯನ ಜೀವನ ಸಾರ್ಥಕವಾಗಬೇಕಾದ್ರೆ ಅವನ ಬದುಕಿನ ರೀತಿಯೂ ಸರಿಯಾಗಿರಬೇಕು. ಇದಕ್ಕಾಗಿ ಹಲವಾರು ಜನ ಕೊಡುಗೆಗಳು ಕೊಡಬೇಕು. ತಂದೆ ತಾಯಿ, ಬಂಧು ಬಳಗ, ಆಪ್ತರ ಪ್ರೀತಿಯ ಮಾರ್ಗದರ್ಶನ, ಸ್ವಯಂ ಸತತ ಪರಿಶ್ರಮ, ಉತ್ತಮ ಕಾರ್ಯ ಯೋಜನೆ, ತತ್ವ ಸಿದ್ಧಾಂತ ಮತ್ತು ಆದರ್ಶವನ್ನ ಇದ್ದಾಗ ಮಾತ್ರ ಸಫಲತೆ ಹಾಗೂ ಯಶಸ್ವಿಯನ್ನ ಗಳಿಸಲು ಸಾಧ್ಯ. ಅವರ ಶೈಕ್ಷಣಿಕ ಚಿಂತನೆ, ಕಾರ್ಯ ಯೋಜನೆ, ಪ್ರಾಮಾಣಿಕತೆ, ವೃತ್ತಿ, ಧರ್ಮ, ಹವ್ಯಾಸಗಳು, ಸಮುದಾಯದೊಂದಿಗೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವುದು ಈ ಗುಣಗಳು ಇವರನ್ನ ಮೇಲೆಕ್ಕೇರಿಸಿದೆ. ಇಂತಹ ಗುರುತರ ಸಾಧಕೇರಿದವರು ಶ್ರೀ ಮೊಹಮ್ಮದ್ ಹುಸೇನ್ ಅಬ್ದುಲ್ ಖಾದರ್ ಸೌದಾಕರ್. ಜಗತ್ತನ್ನು ಮತ್ತು ಸಮಾಜವನ್ನ ಬದಲಾಯಿಸಲು ಹೊರಟಿರುವ ಸಾಕಷ್ಟು ಜನ ಸಿಗ್ತಾರೆ. ಆದರೆ ತಮ್ಮನ್ನ ತಾವು ಬದಲಾಯಿಸಿಕೊಳ್ಳುವವರು ವಿರಳ. ಸರಳತೆಯಿಂದ ಬದುಕಬೇಕು ಅಂತ ಬೇರೆಯವರಿಗೆ ಹೇಳಿದ್ರೆ ಅದು ಕಾರ್ಯಗತವಾಗುವುದಿಲ್ಲ. ತಾವು ಸರಳ ಜೀವನ ನಡೆಸಿದ್ರೆ ಅದು ಇನ್ನೊಬ್ಬರಿಗೆ ಮಾದರಿ. ಹಾಗೆ ಬೇರೆಯವರಲ್ಲಿ ಏನು ಬದಲಾವಣೆ ಅಥವಾ ಸಾಧಾರಣ ತರ ಬಯಸುತ್ತೇವೆಯೋ ಅದು ನಮ್ಮಿಂದಲೇ ಆಗಬೇಕೆಂಬುದು ಅರಿತು ನಡೆಗಿಲ್ಲಿ ರೂಢಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಶ್ರೀ MA ಸೌದಾಗರ್ ಇವರು ಒಬ್ಬ ಆದರ್ಶ ಶಿಕ್ಷಕರಷ್ಟೇ ಅಲ್ಲ, ಒಬ್ಬ ಉತ್ತಮ ಮಾರ್ಗದರ್ಶಕ, ಮುಖ್ಯ ಗುರುಗಳಾಗಿ ಅನುಭವದ ಕಣಜ, ಸಹೃದಯಿ, ಶೈಕ್ಷಣಿಕ ಚಿಂತಕ, ಹೋರಾಟಗಾರ, ಸಮಾಜಮುಖಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಬಾಗಲಕೋಟೆಯವರಿಗೆ IM ಮನಿಯಾರ್ CRP ಇವರಿಂದ ಗೌರವ ಸನ್ಮಾನ. ಜಿಲ್ಲಾ ಅಧ್ಯಕ್ಷರು SC/ST ನೌಕರರ ಸಂಘದ ಬಾಗಲಕೋಟೆಯವರಿಗೆ ಇದೀಗ ಶಾನೂರ್ ಬದ್ದಲ್ಕೇರಿ ಸದಸ್ಯರು SDMC ಇವರಿಂದ ಗೌರವ ಸನ್ಮಾನ. ಇವರಿಗೆ ಶ್ರೀ
ಮೊಹಮ್ಮದ್ ರಫೀಕ್ ಕಂಶಾಲ್ ಮಾಜಿ ಅಧ್ಯಕ್ಷರು SDMC ಇವರಿಂದ ಗೌರವ ಸನ್ಮಾನ. ಶ್ರೀ ನಿಯಾಜ್ ಮುಜಾವರ್ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಇವರಿಗೆ ಮೊಹಮ್ಮದ್ ರಫೀಕ್ ಕಂಶಾಲ್ ಮಾಜಿ ಅಧ್ಯಕ್ಷರು UBMPS ನಂಬರ್ 8 ನವನಗರ ಇವರಿಂದ ಗೌರವ ಸನ್ಮಾನ. ಅದೇ ರೀತಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗೋಲ್ಗುಂಬಜ್ ಪೊಲೀಸ್ ಸ್ಟೇಷನ್ ಬಿಜಾಪುರ ಇವರಿಗೆ ಶ್ರೀ ಆನಂದ್ ಸೌದಾಗರ್ ಮುಖ್ಯಗಳು ಇವರಿಂದ ಗೌರವ ಸನ್ಮಾನ. ಯೋಜನೆ ಬಾಗಲಕೋಟೆ ಇವರನ್ನು ಕೂಡ ಈ ಸಭೆಗೆ ಅತ್ಯಂತ ಆರ್ಥಿಕವಾಗಿ ಸ್ವಾಗತವನ್ನ ಕೋರುತ್ತೇವೆ. ಇವರಿಗೆ ಶ್ರೀ ಡಾಕ್ಟರ್ ಶಬ್ಬೀರ್ ಅಹಮದ್ ಮಾರುವಲಿ ಇವರಿಂದ ಗೌರವ ಸನ್ಮಾನ. ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಯೋಜನೆ ಬಾಗಲಕೋಟೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆರ್ಥಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಡಾಕ್ಟರ್ ಶಬ್ಬೀರ್ ಅಹಮದ್ ಮಾರುವಲಿ ಇವರಿಂದ ಗೌರವ ಸನ್ಮಾನ. ಸನ್ಮಾನವನ್ನ ನೆರವೇರಿಸಿಕೊಡಬೇಕಾಗಿದೆ. ರಾಜ್ಯ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ಮಹಿಳಾ ನೌಕರರ ಸಂಘ ಬೆಂಗಳೂರು ಇವರಿಗೆ ಶ್ರೀಮತಿ LR ಗೋವೆ ಗುರುಮಾನ್ಯರು ಬಂದು ಅವರಿಗೆ ಗೌರವ ಸನ್ಮಾನವನ್ನ ನೆರವೇರಿಸಿಕೊಡಬೇಕಾಗಿರುತ್ತೆ. ಶ್ರೀಮತಿ LR ಗೋವೆ ಗುರುಮಾತೆಯರು ಕರ್ನಾಟಕ ರಾಜ್ಯ ಮಹಿಳಾ ನೌಕರರ ಸಂಘ ಬೆಂಗಳೂರು ಇವರಿಗೆ ಶ್ರೀಮತಿ LR ಗೋವೆ ಗುರುಮಾತೆಯರು ಬಂದು ಗೌರವ ಸನ್ಮಾನವನ್ನ ನೆರವೇರಿಸಿಕೊಡಬೇಕಾಗಿರುತ್ತೆ. ಮೊಹಮ್ಮದ್ ಖಾನ್ ಇನಾಮದಾರ್ ಸದಸ್ಯರು SDMC ಸನ್ಮಾನ. ಪ್ರೌಢಶಾಲಾ ಸದಸ್ಯರು SDMC ಇವರಿಂದ ಗೌರವ ಸನ್ಮಾನ. ಬಾಗಲಕೋಟೆ ಇವರಿಗೆ ಶ್ರೀ ಮೊಹಮ್ಮದ್ ರಫೀಕ್ ಕಂಶಾಲ್ ಇವರಿಂದ ಗೌರವ ಸನ್ಮಾನ. ಇವರಿಗೆ ಶ್ರೀ भाई हमारे यहाँ की गुरुकुल के लिए मैं हमारे अता सर जो हमारे उर्दू कराटा तालुक के अध्यक्ष उनके तरफ से मुबारक से होगी। उसी तरह मोहतरमा सलमा मैडम जी भी क्या है हमारे सौदागर अब्दुल कादिर तो जनाब का पूरा करूंगा वादा भाई हूँ मुनाफा। तो माशाल्लाह मैं रशीद जनाब में जो बैठे बैठे एक शेर लिखा है जनाब की खिदमत में माशाल्लाह उसके हकदार भी हैं। बंदे नवाज सैयद जो हमारे अंजुमन के मेंबर हैं बंदे नवाज सैयद बशीर अहमद खलीफ कलाजी अली जनाब BK नंदू साहब का मैं अहले सौदागर फैमिली और तमाम असातिज़ा की जानिब से पुरखुलूस इस्तकबाल आपको मुबारकबाद भी देता हूँ कि आपका आज क्या है वजीफे याद हो रहे हैं। तो अल्लाह से दुआ करूँ कि अल्लाह आपकी उम्र दराज़ी करे, सेहत आप करें। कि ये मौके पर बड़ी खुशी की बात है हमारे बहुत से मुदीर हजरात हमारे सामने बैठे हैं। ये हमारी निशानदेही है कि हमारे आने वाले दिनों में इनके देख कर जो मुलाजिमत समझते हैं कि इनकी जो सर्विस और इनकी जो सीयत है हमारे बावकार मिसाल की काबिल है। तो मैं और एक बार जनाब का इस्तेमाल करता हूँ। तो मैं शबीर भाई से हमारे इज्जत माफ BK अख्तर साहब से गुजारिश करता हूँ कि BK नंदर हमारे सौदागर साहब जो आज हमारे से रुखसत हो रहे हैं मुलाजिमत के फराइज का अंजाम देते हुए आज हमारे से रुखसत हो रहे हैं। तो मैं गुजारिश करता हूँ कि दोनों का एक ही दिन है। नंदूर साहब का भी आज वजीफा है और हमारे सौदागर साहब का भी वजीफा है। ये हमारे बड़ी फकर की बात है। ಇದೀಗ ಆಗಮಿಸಿರ್ತಕ್ಕಂಥ ಶ್ರೀ BK ನಂದರು ನಿವೃತ್ತ ಪ್ರಾಚಾರ್ಯರು ಈಗ ಇವರಿಗೆ ಸನ್ಮಾನ ಕಾರ್ಯಕ್ರಮ ಆಗ್ತಾ ಇದೆ. ವಿಶೇಷವೆಂದರೆ ಮೊನ್ನೆ BK ನಂದು ಸಾಹೇಬರು ಹಿಂದೆ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರಿಗೂ ಸಹ ದೇವರು ಒಳ್ಳೆಯ ಆಯುರಾರೋಗ್ಯ ವಿಷಯವನ್ನು ಕಾಪಾಡಲು ಅದೇ ರೀತಿಯಾಗಿ ಶ್ರೀ VH ಕುಲಕರ್ಣಿ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ನಿರ್ದೇಶಕರು NGO ಇವರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ತಿಳ್ಕೊಂಡು ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಮಣಿಯಾ ಸರ್ ಅವರು ಅವರಿಗೆ ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ
ಅವರಲ್ಲಿ ವಿನಂತಿ. ಇಲ್ಲಿಯವರೆಗೆ ಎಲ್ಲರಿಗೂ ಸನ್ಮಾನವನ್ನ ಮಾಡಿರ್ತಕ್ಕಂಥ ಹಾಗೂ ಸನ್ಮಾನ ಸ್ವೀಕರಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ ಹಾಗೂ MA ಸೌದಾಗರ್ ಸರ್ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ಪರಿಚಯವನ್ನ ಆ ಉರ್ದು ಶಾಲೆ ನಂಬರ್ 8ರ ಕ್ರಿಯಾಶೀಲ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ RC ಕುರಿ ಸರ್ ಅವರು ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕ ನುಡಿ ಹಾಗೂ MA ಸೌದಾಗರ್ ಸರ್ ಅವರ ಜೀವನದ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕಂತ. ಈ ಗುಣಲಕ್ಷಣಗಳು ಇವರನ್ನು ಮೇಲಕ್ಕೇರಿಸಿವೆ. ಇಂತಹ ಗುರುತರ ಸ್ಥಾನಕ್ಕೇರಿದ ಶ್ರೀ ಮೊಹಮ್ಮದ್ ಹುಸೇನ್ ಅಬ್ದುಲ್ ಖಾದರ್ ಸೌದಾಗರ್ ಇವರು ಜಗತ್ತನ್ನು ಮತ್ತು ಸಮಾಜವನ್ನು ಬದಲಾಯಿಸಲು ಹೊರಟವರು ಸಾಕಷ್ಟು ಜನ ಸಿಗುತ್ತಾರೆ. ಆದರೆ ತಮ್ಮನ್ನೇ ತಾವೇ ಬದಲಾಯಿಸಿಕೊಳ್ಳುವವರು ವಿರಳ. ಸರಳತೆಯಿಂದ ಬದುಕಬೇಕೆಂದು ಬೇರೆಯವರಿಗೆ ಹೇಳಿದರೆ ಅದು ಕಾರ್ಯಗತವಾಗುವುದಿಲ್ಲ. ತಾವೇ ಸರಳ ಜೀವನವನ್ನ ನಡೆಸಿದರೆ ಅದು ಇನ್ನೊಬ್ಬರಿಗೆ ಮಾದರಿ ಎಂಬಂತೆ. ಹಾಗೆ ಬೇರೆಯವರಲ್ಲಿ ಏನು ಬದಲಾವಣೆ ಅಥವಾ ಸುಧಾರಣೆ ತರಬೇಯಿಸುತ್ತವೆ ಅದು ನಮ್ಮಿಂದಲೇ ಆಗಬೇಕೆಂಬುದನ್ನು ಅರಿತು ನಡೆಯಲ್ಲಿ ನುಡಿಯಲ್ಲಿ ರೂಢಿಸಿಕೊಂಡು ಕಾರ್ಯ ನಿರ್ವಹಿಸುತ್ತಿರುವವರು ಶ್ರೀ ಮೊಹಮ್ಮದ್ ಹುಸೇನ್ ಅಬ್ದುಲ್ ಖಾದರ್ ಸೌದಾಗರ್. ಇವರು ಒಬ್ಬ ಆದರ್ಶ ಶಿಕ್ಷಕರಷ್ಟೇ ಅಲ್ಲ, ಒಬ್ಬ ಉತ್ತಮ ಮಾರ್ಗದರ್ಶಕ, ಮುಖ್ಯ ಗುರುಗಳಾಗಿ ಅನುಭವದ ಕನಜ ಸಹೃದಯಿ, ಶೈಕ್ಷಣಿಕ ಹಿತಚಿಂತಕರು, ಹೋರಾಟಗಾರರಾಗಿ ಮತ್ತು ಸಮಾಜಮುಖಿಯಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಬಾಗಲಕೋಟೆ ತಾಲೂಕಿನ ಕಲಾದಗಿ ಗ್ರಾಮ ಐತಿಹಾಸಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಾಗೂ ವ್ಯಾಪಾರ ಮತ್ತು ಹಣ್ಣು ಬೆಳವಣಿಗೆಗೆ ಪ್ರಸಿದ್ಧಿಯಾದ ಗ್ರಾಮವಾಗಿದೆ. ಈ ಗ್ರಾಮದಲ್ಲಿ ಅಬ್ದುಲ್ ಖಾದರ್ ಮತ್ತು ದುಲ್ಹನ್ ಬಿ ದಂಪತಿಗಳ 3ನೇ ಮಗನಾಗಿ ದಿನಾಂಕ 1/6/1965 ಶ್ರೀ ಮೊಹಮ್ಮದ್ ಹುಸೇನ್ ಅಬ್ದುಲ್ ಖಾದರ್ ಇವರು ಜನಿಸಿದರು. ಈ ಸಂದರ್ಭದಲ್ಲಿ ಇವರ ಕುಟುಂಬ ಅತ್ಯಂತ ಕಡು ಬಡತನದ ಕುಟುಂಬವಾಗಿದ್ದು, ಕುಟುಂಬ ನಿರ್ವಹಣೆ ಅತ್ಯಂತ ಬಹಳಷ್ಟು ಹೊರೆಯಾಗಿತ್ತು. ಇವರ ತಂದೆ ತಾಯಿ ಕೂಲಿ ಕೆಲಸ ಮಾಡಿ ಅವರ ಕುಟುಂಬವನ್ನು ನಿರ್ವಹಣೆ ಮಾಡುತ್ತಿದ್ದರು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಇವರು ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕಲಾದಗಿಯಲ್ಲಿ ಪೂರ್ಣಗೊಳಿಸಿದರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ಆರಂಭದಲ್ಲಿಯೇ ಶಿಕ್ಷಕರ ಮನವನ್ನು ಗೆದ್ದು ಕಠಿಣ ಪರಿಶ್ರಮ ಮತ್ತು ಅಭ್ಯಾಸದಿಂದ ಶಾಲೆಯಲ್ಲಿ ಅತ್ಯಂತ ಉತ್ತಮ ವಿದ್ಯಾರ್ಥಿಯಾಗಿ ಇವರು ಬೆಳೆದರು. ಈ ಸಂದರ್ಭದಲ್ಲಿ ಇವರಿಗೆ ಹಾಗೂ ಇವರ ಸಹೋದರಿಗೆ ಬರೆಯಲು ಕೂಡ ಪೆನ್ಸಿಲ್ ಅನ್ನ ಕೊಡಿಸಲು ಕೂಡ ಆ ಕುಟುಂಬದ ತಂದೆ. इस प्रोग्राम का इफ्तिताह मैं मोहतरम जनाब MB सौदागर साहब से, जो कि नायब सदर है KPCC के, आपसे और हमारे दीगर मेहमानों से गुजारिश करूंगा कि पौधे को पानी देते हुए हमारे मुअज़्ज़िज़ स्वामी जी से और दीगर हमारे मेहमानों से इल्तमास है कि अपने हाथों से पौधे को पानी देते हुए इस प्रोग्राम का आगाज करें। मैं तमाम हाज़रीन से गुजारिश करूंगा कि एक बार जोरदार तालियों से हमारे इस प्रोग्राम की ತುಡಿಯದೆ ತಿಂದರೆ ರೊಟ್ಟಿಯು ಕಣ್ಣೀರಿಡುತ್ತದೆ, ಬರೆಯದೆ ಹೋದರೆ ಮಸೀವಾರಿ ಹೋಗುತ್ತದೆ, ದಿನಕ್ಕೆ 8 ಗಂಟೆ ಶ್ರಮಪಟ್ಟು ದುಡಿಯುವವನು ಒಡೆಯನಾಗುತ್ತಾನೆ ಎಂಬ ಪಾಟೀಲ್ ಪುಟ್ಟಪ್ಪನವರ ಮಾತಿನಂತೆ ಶ್ರೀ MA ಸೌದಾಗರ್ ಅವರ ಕೀರ್ತಿ ಹೀಗೆ ಮುಂದುವರಿಯಲಿ. ದೇವರು ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಜೋರಾಗಿ ಚಪ್ಪಾಳೆಯನ್ನು ಹೊಡೆಯುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಣ ಅನ್ನತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, गुल्हाए रंगा रंग से है जीनते चमन, गुल्हाए रंगा रंग से है जीनते चमन, ऐज़ो किस जहां को है ज़ेब इख्तिलाफ से। तो हमारे मेहमान पौधे को पानी देते हुए इस प्रोग्राम का आगाज कर चुके हैं, जिस प्रोग्राम में हम और आप हाजिर हुए हैं, यानी कि तकरीबे वजीफा याबी और किताब की रोनमाई तकरीब जनाब MA सौदागर साहब की। आगे की कार्रवाई के लिए
मैं हमारे सर से गुजारिश करता हूँ ಇದೀಗ ಈ ಒಂದು ಕಾರ್ಯಕ್ಕೆ ಸೌದಾಗರ ಉಪಾಧ್ಯಕ್ಷರು ಕೆಪಿಸಿಸಿ ಉದ್ಘಾಟನಾ ಪರಮಾಂತರ ಮಾತುಗಳನ್ನು ಹೇಳಬೇಕೆಂದು ತಿಳ್ಕೊಂಡು ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ. खास तकरीब यानी कि किताब के इजरा की तकरीब जो बेड़ाबुदीप सौदागर जनाब नामी किताब का इजरा होने जा रहा है। तमाम हाजरीन इस खास पल को बड़े ही ध्यान से और बड़े ही अदब के साथ इसका मुजाहरा करें। ये जो किताब है जो ದಯವಿಟ್ಟು सौदागर जनाब ಮೆಣಸಿನಕಾಯಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಮೆಣಸಿನಕಾಯಿ ಸರ್ ಎಲ್ಲೇ ಅದಿರಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ ಸ್ಟೇಜ್ ಮೇಲೆ ಬರಬೇಕು. ಶ್ರದ್ಧೆ ಜ್ಞಾನವನ್ನು ನೀಡುತ್ತದೆ, ನಮ್ರತೆ ಮಾನವನ್ನು ನೀಡುತ್ತದೆ, ಯೋಗ್ಯತೆ ಸ್ಥಾನವನ್ನು ನೀಡುತ್ತದೆ. ಯಾವ ವ್ಯಕ್ತಿ ಈ ಮೂರು ಪಡೆಯುತ್ತಾನೋ ಅವನಿಗೆ ಎಲ್ಲ ಕಡೆ ಸನ್ಮಾನ ಸಿಗುತ್ತದೆ ಎಂಬ ಶರಣರ ಮಾತಿನಂತೆ ಮಾನ್ಯ ಸೌದಾಗರ್ ಸರ್ ಅವರ ಜೀವನ ಚರಿತ್ರೆಯನ್ನ ಸಾರ್ತಕ್ಕಂಥ ಬೆಳಗುದೀಪ ಸೌದಾಗರ್ ಜನ ಮಾಡ್ತಕ್ಕಂಥ ಪುಸ್ತಕದ ಅನಾವರಣ ಇದೀಗ ನೆರವೇರ್ತಾ ಇದೆ. ಜೋರಾಗಿ ಚಪ್ಪಾಳೆಯನ್ನ ಹೊಡೆಯುವುದರ ಮೂಲಕ ಅದನ್ನ ಸ್ವಾಗತ ಮಾಡಿಕೊಳ್ಳೋಣ. ಈ ಒಂದು ಪುಸ್ತಕ ಅನಾವರಣ ಮಾಡಿರ್ತಕ್ಕಂಥ ಮಂಡಳಿ ಸಾಹೇಬ್ರವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ ಪುಸ್ತಕ ಪರಿಚಯ ಕುಮಾರ್ ಕಾರ್ಯಕ್ರಮ ಎಲ್ಲ ಸಹಪಾಠಿ ಸಹೋದ್ಯೋಗಿಗಳಿಂದ ಕುಟುಂಬ ಸದಸ್ಯರಿಗೆ ಕುಟುಂಬದ ಸದಸ್ಯರಿಗೆ ಈಗ ಸನ್ಮಾನ ನೀಡ್ತಾ ಇದೆ. ನೆನಪಿನ ಕಾಣಿಕೆಯಾಗಿ 10 ಗ್ರಾಮ ಚಿನ್ನದ ಉಡುಗೊರೆಯಾಗಿ ಈ ಒಂದು ಸನ್ಮಾನದ ಮುಖಾಂತರ ತಮ್ಮ ಅಭಿಮಾನವನ್ನ ಹಾಗೂ ಕೊಡುಗೆಯನ್ನ ಶಾಲಾ ಸಿಬ್ಬಂದಿ ಅವರು ನೀಡಿದ್ದಾರೆ. तमाम असातिज़ा की तरफ से अपने मीर मौलवी को जो कि मुअज़्ज़फ़ हो चुके हैं, मोहब्बत से एक अंगूठी पेश की गई है तमाम असातिज़ा की तरफ से। बहुत ही कम देखने में ये मिलता है कि असातिज़ा कराम अपने मीर मौलवी को ऐसे तहफ़्फ़ुज़। मैं तमाम मुसन्निफ़ीन को मुबारकबादी पेश करता हूँ कि आपने इतनी बेहतरीन किताब को पाए तकमील तक पहुँचाया और मंजर आम पर लाने के लिए आपने खास किरदार अदा किया। ಈ ಕಾರ್ಯಕ್ರಮದ ಕೊನೆಯಲ್ಲಿ ಕಲಾವಿದರು ತಮ್ಮ ಸೇವೆಯನ್ನ ವೇದಿಕೆ ಮುಖಾಂತರ ಹಂಚಿಕೊಳ್ಳಲು ದಯವಿಟ್ಟು ಕಲಾವಿದರ ಒಂದು ಸೇವೆಯನ್ನ ನಾವೆಲ್ಲ ನಾಳೆ ಕೂಡಿ ಹೆಣ್ಣೆಂದರೆ ಇಲ್ಲವಯ್ಯ ಶಿವಶರಣ ಬೇಗ ಬೇಗನೆ ಕೂಡಿಕೊಳ್ಳಿದೆಂದಾತ ಅಂಬಿಗರ ಚೌಡಯ್ಯ ನಿರೀಕ್ಷಣ ಸಕಲ ಜೀವಾವಳಿಗೆ ಲೇಖನೆ ಬಯಸಿದ ಬಸವಾದಿ ಶರಣರನ್ನ ಪ್ರೊಫೆಟ್ ಮೊಹಮ್ಮದ್ ಅವರನ್ನ ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಸಮಾಜೋದ್ಧಾರ್ಮಿಕ ಕ್ರಾಂತಿಕಾರಕವಾದಂತಹ ಈ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರಾದ ಶ್ರೀ ಎಂ.ಎ. ಸೌದಾಗರ್ ಅವರ ವಯೋನಿವೃತ್ತಿ ಹಾಗೂ ಬೆಳಗು ದೀಪ ಸೌದಾಗರ್ ಜನ ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಬಹಳ ಒಳ್ಳೆಯ ಅಧ್ಯಕ್ಷೀಯ ಅನುಭವವನ್ನು ಹೇಳಿರುವಂತಹ ಅಲ್ಹಾಜ್ ಮೌಲಾನಾ ಹಾಜಿ ಅಬ್ದುಲ್ ವಹಾಬ್ ಅಲ್ ಮದರಿ ಅಧ್ಯಕ್ಷರು ಜಾಮಿಯಾ ದಾವತ್ ಉಲ್ ಹಕ್ ಶಿಕ್ಷಣ ಸಂಸ್ಥೆ ಬೀಳಿ ಅವರಿಗೂ ಬಹಳ ಒಳ್ಳೆಯ ರೀತಿಯಿಂದ ಬಹಳ ಸುಶ್ರಾವವಾಗಿ ಭಕ್ತಿಯಿಂದ ಇಲ್ಲಿ ಕುರಾನ್ ಪಠಣ ಮಾಡಿರುವಂತಹ ಮೌಲಾನಾ ಮಸ್ರೂರ್ ಅಹಮದ್ ಪೇಶ್ ಇಮಾಮ್ ಮಸ್ತಾನಿಯಾ ಮಸ್ಜಿದ್ ಸೆಕ್ಟರ್ 38 ನವನಗರ ಅವರಿಗೂ ಬಹಳ ಚಂದ ಒಳ್ಳೆಯ ಭಕ್ತಿಯಿಂದ ನಾಮವನ್ನು ಪ್ರಸ್ತುತಪಡಿಸಿರುವಂತಹ ಇನ್ನುಳಿದ ನೋಡಿ ಬಹಳಷ್ಟು ಬಹಳಷ್ಟು ಜನ ಅದರ ಎಲ್ಲರಲ್ಲಿ ಉಪಸ್ಥಿತಿ. ಯಾಕಂದ್ರೆ ಕಡಿ ಭಾಷಣಕಾರ ಆಗಬಾರ್ದಂತ ಮನೆ ಹಿರಿ ಮಗ ಆಗಿ ಹುಟ್ಟಬಾರ್ದು. ಅದನ್ನ ಹಾಕ್ಬಾರ್ದು ಹೇಳ್ಬಾರ್ದು. ಅದಕ್ಕೆ ನೋಡಿ ದಯವಿಟ್ಟು ಎಲ್ಲರಲ್ಲಿ ಅವ್ರಿವ್ರು ಎನ್ನದೆ ಎಲ್ಲ ಹೆಸರು ಏನಿಲ್ಲ
ಅವರೆಲ್ಲರನ್ನೇ ಎಲ್ಲರಲ್ಲಿ ಭಕ್ತಿ ಶರಣಾರ್ಥಿಗಳು. Man is the image of God. Man is rooted in God. He is the crest of creation. ನೋಡಿ ಮಹಾತ್ಮರು ಹೇಳ್ತಾರೆ ಮನುಷ್ಯ ದೇವರ ಪ್ರತಿರೂಪ. ಅದಕ್ಕೆ ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲ ಬೇಕಯ್ಯ, ಪ್ರಾಣವೇ ಲಿಂಗವಾಗಿರಲು ಮತ್ತೆ ಬೇರೆ ಲಿಂಗ ಬೇಕಯ್ಯ ಅಂತ ಕೇಳ್ತಾರೆ. ನೋಡಿ ಪ್ರಭುದೇವರು ಒಂದು ಮಾತು ಹೇಳ್ತಾರ, ಪರಿಣಾಮದಲ್ಲಿ ಮನದ ಪರಿಣಾಮವೇ ಚೆಲುವು, ಸಂಘದಲ್ಲಿ ಶರಣರ ಸಂಘವೇ ಚೆಲುವು, ಕಾಯವನ್ನು ಹುಟ್ಟಿದ ಮೂಢರೆಲ್ಲ ಕಾಯದ ಸಂಘವನ್ನು ಅರಿವದೇ ಚೆಲುವು ಹೇಳ. ಈಗ ಮೊಹಮ್ಮದ್ ಅವರು ಸತ್ರ ಅಂತಾರೆ, ಬಸವಣ್ಣ ಸತ್ರ ಅಂತ ಅನ್ನಂಗಿಲ್ಲ, ಅಣ್ಣಜಿ ಸತ್ರ ಅಂತ ಅನ್ನಂಗಿಲ್ಲ. ಯಾಕಾಗಿ ಬೆಳಕು ಉಳಿತದ, ಈ ಶರೀರ ಹೋಗ್ತದೆ, ಆದ್ರೆ ಬೆಳಕು ಉಳಿತದ. 100 ಏನಕ್ಕಿಲ್ಲ, ಆ ಬೆಳಕು ಉಳಿತದ. ಅದಕ್ಕಾಗಿ ನೋಡಿ ಮನೆಯಿಂದ ಹೇಳು, ನೀವು ಅಮರರಾಗಬೇಕಾಗಿತ್ತು ಒಂದು 10 ಗಿಡ ನೆಟ್ಟಿ 10 ಮಂದಿಗೆ ಸಹಾಯ ಮಾಡಿ, ಈಗ ಒಂದು 2-3 ಜನ ಹೇಳೋರು ನೀನಿಗಾಗಿರೋದು. ಅದಕ್ಕೆ ನೋಡಿ ಅವ್ರು ಬಂದಾಗ ನಮ್ಗೆ ಕಾರ್ಡ್ ಕೊಟ್ಟಕ್ಕೆ ಬಂದಾಗ ಹೇಳಿ ವಿವೇಕಾನಂದರ ಒಂದು ಮಾತು ಹೇಳ್ತಾರ, ಯಾರು ಎಲ್ಲರಿಗಾಗಿ ಬದುಕ್ತಾರ ಅವರು ಸತ್ತು ಇದ್ದಂಗ, ಯಾರು ತನಗಾಗಿ ಬದುಕ್ತಾನ ಅವ್ನು ಇದು ಸತ್ತಾಗ. ಎಲ್ಲರೂ ಎಲ್ಲರಿಗಾಗಿ ಬದುಕ್ಬೇಕು, ಇದು ಬಹಳ ಮಹತ್ವ. ಅದಕ್ಕೆ ಅವ್ರಿಗೆ ಸತ್ಕಾರ ಮಾಡೋದಕ್ಕೆ ಮಾತು ಹೇಳಿ ನೋಡಿ, ಈ ಶಾಲೆಗೆ ಕೇಳಿ ಅದು ಅಷ್ಟು ಜವಾಬ್ದಾರಿ ಇದಾವೆ. ಯಾಕಂದ್ರೆ ಇದೇ ಹೇಳಿಲ್ಲ ನಿನ್ನ ಅವ್ರಿಗೆ ಕೆಲಸ ಚಾಲ. ಯಾಕಂದ್ರೆ ಟೈರ್ಡ್ ಅನುಭವ, ಜೀವನದ ಅನುಭವ ಇರ್ತದ. ನಿರ್ಮಣಿಸಿದ ಹೇಳ್ತಾರ, ಅನುಭವವೆಂಬುದು ಆತ್ಮವಿದ್ಯೆ, ಅನುಭವವೆಂಬುದು ಅಂತರಂಗದ ರತ್ನ. ವಚನಗಳು ಹದೀಸ್ಗಳು ಎಲ್ಲ ಅನುಭವ ವಿದ್ಯೆ ಅಲ್ಲ, ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ. ನೌಕರಿ ಹಿಡಿಯೋಲ್ಲ, BA/BSc ಅಂತ ಕಲಿಯುವ ಅವಲ್ಲ. ಅದಕ್ಕೆ ಅನುಭವವೆಂಬುದು ಆತ್ಮವಿದ್ಯೆ, ಅನುಭವವೆಂಬುದು ಅಂತರಂಗದ ರತ್ನ, ಅನುಭವ ಎಂಬುದು ನಿಜ ನಿವಾಸದಲ್ಲಿರ್ಬೋದು. ಯಾರೋ ಕಬೀರದಾಸ್ ಕೇಳ್ತಾರ, बाबा आपका पता कौन सा है, एड्रेस? हम जहाँ जहाँ बैठे हैं वहाँ कोई आ नहीं सकते, एक बार आए तो वापस जा नहीं सकते. ಅದಕ್ಕೆ ನೋಡಿ ಮಾತು ಮನಂಗಳಿಂದ ಅಪ್ಪತ್ತ ನೀರಿನ ಸಾಧಿಕೆಯ ನಿರ್ಭಾವಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಆ ಬೆಳಕು ಅದಕ್ಕೆ ಬೆಳಕು ದೀಪ ಅಂತ ಬಹಳ ಒಳ್ಳೆಯ ಇದ್ದಾರೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಒಬ್ಬ ವ್ಯಕ್ತಿ ಕನ್ನಡ ಶಾಲೆ ಮಾಸ್ತರ್ ರಾಷ್ಟ್ರಪತಿ ಆಗ್ತಾರೆ. ಈ ರಾಷ್ಟ್ರದ ಹೆಮ್ಮೆ ಏನಪ್ಪ ಕನ್ನಡ ಶಾಲೆ ಮಾಸ್ತರು ರಾಷ್ಟ್ರಪತಿ ಆಗ್ತಾರ, ಭಾರತದ ಪ್ರಥಮ ಪ್ರಜೆ ಆಗ್ತಾರ. ಇದು ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ. ನೋಡಿ ಆ ಎಲ್ಲ ಹೇಳಿದ ಡಾಕ್ಟರು ರೋಗಿಗಳೆಲ್ಲ ಚಲೋ ಇದನ್ನ ಹಾಕ್ತಾರ, ರೋಗಿಗಳ ಕಡಿಮೆ ಕಾಲ ಮತ್ತ ಪೊಲೀಸರೆಲ್ಲ ಇದಾಗಿ ಇದ್ರ ಭದ್ರತೆ ಇರ್ತದನೆ, ಆಮೇಲೆ ವಕೀಲರನೆ. ಆದ್ರೆ ಇವರೆಲ್ಲ ಶಿಕ್ಷಕರಿದ್ರ ಇವು ಯಾರು ಇರಂಗಿಲ್ಲ. ಅದಕ್ಕಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವರು ಮಹೇಶ್ವರ, ಅಸಾಧ್ಯತೆ ಸಾಧಿಕರಾಗೇ ನಾವು ಕಾರಣ ಆಗ್ತಾರೆ. ನೋಡ್ರಿ ಬಸವಣ್ಣವರು ಒಂದು ಮಾತು ಹೇಳ್ತಾರ, ನೀನು ಹೊಡಿದರೆ ಹೊರಡು ಕೊಂಡರು ಹೋದಯ್ಯ, ನೀನು ಹೊಡಿದ್ರೆ ಎಲ್ಲಿದರೆ ಬಂದು ಹೊಡೆಯಂಗಿಲ್ಲ ಅಂತರಿಂದಲೇ. ಅದಕ್ಕೆ ನೋಡ್ರಿ ಹಿಡನ್ ಪವರ್ಸ್ ಎಕ್ಸ್ಪೋಸ್ ಆಗೋದು ಎದರಿಂದ ಆಗ್ತಂದ್ರೆ ಮೈಂಡ್ ಕಾನ್ಸಂಟ್ರೇಷನ್. ಅದಕ್ಕೆ ದಿನನಿತ್ಯ ಬೆಳಿಗ್ಗೆ ಒಂದು 10 ಮಿನಿಟ್ ಧ್ಯಾನ ಮಾಡಿಬಿಟ್ರೆ ನೋಡಿ ಮೈಂಡ್ ಬಿಕಮ್ ಸೂಪರ್ ಮೈಂಡ್. ಅದರ್ವೈಸ್ ಅವರ್ ಮೈಂಡ್ ಯುವರ್ ಬಾಡಿ ಲಾಂಗ್ ಇಂದ್ರಿಯಗಳ ಜೊತೆ ಕೂಡಿ ಖಾವೋ ಪೀವೋ ಮೌಜ್ ಬಿಡಾವೋ, ಈಟ್ ಡ್ರಿಂಕ್ ಅಂಡ್ ಬಿ ಮೆರಿ ಒನ್ ಡೇ ಯು ವಿಲ್ ಡೈ. ಇದು ಚಾರ್ವಾಕ್ ಸಿದ್ಧಾಂತ ಇದನ್ನಲ್ಲ. ಅದಕ್ಕೆ ಮಾನವನಿಗೆ ಹೊರಗೊಟ್ಟೆ ಇದೆ. ಎಂಥ ಮಾನವ ಜನ್ಮ ಏನು ಕಟ್ಟಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇ ಇಲ್ಲಪ್ಪಯ್ಯ ಅಂತ. ಅದಕ್ಕೆ ನೋಡಿ ಇದ ಒಂದು ಅವಕಾಶ. ಈ ಗಾಳಿ ಯಾವಾಗ ಹೋಗ್ಬೇಕು ಗೊತ್ತಿಲ್ಲ. ಮಾಯಾ ಜ್ಯೋತಿ ವಾಯುಕೂಲದ ಮುನ್ನ ಭಕ್ತಿ ಮಾಡಬಲ್ಲರೆ ದೇವರೆಂದೇ ಶರಣನೆಂದೇ ಅಂತಾರೆ ಪ್ರಭುದೇವರು. ಅದಕ್ಕೆ ನೋಡಿ ಈ हमसे अलतमश बनाया गया
किसी को सुल्तान टीपू शहीद बना दिया गया, ये सब उस्ताद का काम होता है। इसीलिए उलमा धर्म पंडित कहते हैं उस्ताद बादशाह तो नहीं होता है, मगर वो लोगों को, बच्चों को बादशाह बनाता है। याद रखो, उस्ताद जो बादशाह लोग होते हैं वो इंसानों पर हुकूमत करते हैं, मगर जो उस्ताद होता है वो बादशाहों पर हुकूमत करता है। तो आज के इस महफिल में खुसूसियत के साथ आली जनाब महबूब साहब, आली जनाब सौदागर जनाब मोहम्मद हुसैन साहब सौदागर साहब की जो कोशिशें, मेहनतें अपने आंखों से मैं देख रहा हूँ, उनकी मोहब्बतें और उनकी कोशिशों को देखकर ये दिल से दुआ दे रहा हूँ इस मुबारक मौके पर, खुशी के मौके पर उनके मरहूम वालिद मरहूम अब्दुल कादिर साहब सौदागर को याद करना चाहिए। उनकी दुआएं, उनकी कोशिशों से एक ऐसा फर्जंद, एक ऐसा सरदर जारिया के तौर पर वो देकर कौम के लिए चलेंगे। मैं दुआ करता हूँ कि मरहूम अब्दुल कादिर साहब सौदागर की कब्र को नूर से भर दे, उनके दर्जात बुलंद फरमाएं, और उनकी वालिदा बाहयात है जो 46 साल की उम्र के अंदर बाहयात है। मैं सौदागर जनाब से दरखास्त करता हूँ और तमाम से भी दुआ कर दरखास्त करता हूँ कि उनकी खिदमत किया जाए, उनके दुआओं के अंदर जो वो असर है जो आज वहाँ पर आप देख रहे हैं। तो सौदागर साहब की खिदमत और उनकी इल्मी सफर का जरूर इख्तिताम हुआ है। मैं दावत देने के लिए सौदागर साहब तशरीफ लाए थे, उन्होंने कहा था आप वजीर आप तो हुए हैं और आप इस इल्मी सफर से रिटायर्ड हो रहे हैं। मैं कहता हूँ आप रिटायर्ड नहीं हो रहे, अब आपका काम शुरू हो रहा है, अब आपका काम शुरू हो रहा है कौम के लिए, मिल्लत के लिए, समाज के लिए, खुसूसी तौर पर मुल्क के भारत में रहने वाले जो हजारों साल से हिंदू, मुसलमान, सिख, ईसाई, जैन, बौद्धिस्ट बगैर इम्तियाज के प्यार, मोहब्बत और गंगा जमुनी तहजीब की जो जिंदगी गुजारते हैं, उन्हें इंसानियत का पैगाम देने की जरूरत है, स्वामी जी के वचनों को देने की जरूरत है, मोहब्बत और सब का पैगाम देने की जरूरत है। आज मैं सौदागर साहब जरूर रिटायर्ड हुए हैं, मगर उनका काम अब शुरू हो रहा है। लिहाजा ऐसे मुबारक मौके पर मैं सदारत के खिताब करते हुए ये बात की आखिरी गुजारिश करके आपसे रुखसत करता हूँ। ऐसे मुबारक मौके पर इन तमाम असातिज़ा, इन तमाम तालीम याफ्ता और तमाम सियासी रहनुमाओं की मौजूदगी में इस तालिब इल्म को बुलाकर जो हिम्मत अफजाई की और स्वामी जी की मौजूदगी में तो सदारती खिताब करने का मौका दिया, इस मौके पर ये एक शेर मेरे ज़बान में आ रहा है। मुँह देख लिया आईने में पर दाग न देगा सीने में, मुँह देख लिया आईने में पर दाग न देगा सीने में। ये ऐसे ನೆನೆಸ್ಕೊಂಡೆ ಸೌದಾಗರ್ ಸರ್ ಹೇಳ್ತಾ ಇದ್ರು, ಸರ್ ನಮ್ಮ ಅಂದು ಇದ್ದಾನಲ್ಲ ತುಂಬಾ ಕ್ರಿಯಾಶೀಲರಿದ್ದಾನೆ, ಆಗಾಗ ನಿಮ್ಗೆ ತೊಂದರೆ ಕೊಡ್ತೀನಿ, ಆಟೋ ಇಟ್ಟು ಡೆಪ್ಟೇಷನ್ ಇತ್ಯಾದಿ ಮಾಡಬೇಕಾಗತ್ತ ಸರ್, ನಮ್ಗೆ ಗೊತ್ತು ನಿಮ್ಗೆ ಗೊತ್ತು, ಅದನ್ನ ಮಾಡ್ರಿ ಅಂತ ಹೇಳಿ. ಅದಕ್ಕೊಮ್ಮೆ ಕಷ್ಟನೂ ಆಗ್ತಿತ್ತು. ಅವಾಗ ನನಗೆ ಹಿಂಗೆ ಹೇಳಿ ಬೀಟಿಗೆ ಹೇಳಿನೇ ಕೆಲಸ ಹೇಳ್ತಿದ್ರು. ಆಗ್ಲಿ ಸರ್ ಅಂದೆ. ನೋಡಿ, ನೀವೊಂದು ಜವಾಬ್ದಾರಿ ಜಾಗದಲ್ಲಿ ಇದ್ದೀರಿ, 32 ಮಂದಿ ಜೆಪಿ ಮೆಂಬರ್ಸ್ ಇತ್ಯಾದಿಯಾಗಿ ಈ ಜಿಲ್ಲೆಯ ಅಭಿವೃದ್ಧಿಗಾಗಿರುವಂತಹ ನೀವುಗಳು ಹೇಳುವಂತ ಮಾತಿನಲ್ಲಿ ಅರ್ಥ ಇದೆ. ಖಂಡಿತ ಅವ ಎಲ್ಲಿ ಫಿಟಿಂಗ್ ಆಗ್ತಾನೋ ಅಲ್ಲಿ ಅವನು ಉಪಯೋಗ ತಗೊಳ್ಳೋಣ ಅಂತ ತಿಳ್ಕೊಂಡು CRP ಆಗ್ತಿದ್ದ, ಮುಖ್ಯಸ್ಥ ಆಗ್ತಿದ್ದ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಆತ ತೊಡಗುವ ಮೂಲಕವಾಗಿ ಒಟ್ಟಾರೆಯಾಗಿ ಆ ಸಂದರ್ಭವನ್ನ, ಕೊಟ್ಟ ಸಂದರ್ಭವನ್ನ ಸದುಪಯೋಗ ಪಡಿಸಿಕೊಂಡು ಇಷ್ಟೆಲ್ಲ ಜನರಿಗೆ ಒಂದು ಉಪಕೃತ ಆಗುವಂತಹ ಸೇವೆಯನ್ನ ಗೈದಿದ್ದಕ್ಕಾಗಿ ಸೌದಾಗರ ಬಗ್ಗೆ ಖಂಡಿತ ಇನ್ನೂ ಕೂಡ ಅವರು ನಿವೃತ್ತಿ ಆಗ್ಯಾರ ಅನ್ನುವಂತ ಇದುವರೆಗಿಲ್ಲ. ಏನ್ ಕೋರ್ಟ್ ಕೂಡ್ನಾಗ ಅದಾರ ಹಿಂಗ ಅದಾರ, ಇನ್ನೂ ಅವರಿಗೆ ಆಯುಷ್ಯ ಆರೋಗ್ಯ ಕೊಡುವ ಮೂಲಕವಾಗಿ ಜನರ ಸೇವೆ ಮಾಡುವಂತ ಅವಕಾಶ ದೊರಕಿ ಎನ್ನುವಂತಹ ಶುಭವನ್ನ ಅದೇ सौदागर जो रिटायर हो रहे हैं उस प्रोग्राम में आए हुए स्वामी जी और हमारे मौलाना साहब और हमारे बीडी के काई साहब और स्टेज पर उन्नई साहब, मेरे उस्ताद बलगानुर साहब और तमाम जो स्टेज पर बैठे मेहमान और सौदागर जनाब के फॉलोअर्स और चाहने वाले, मैं इतना ही कहता हूँ कि भाई सौदागर जनाब एक ऐसी चीज़ है, मोहम्मद हुसैन सौदागर, ये तमाम लोगों की काम आने वाली चीज़ है। आप तमाम देखें, इनकी ज़िंदगी की एक खुली किताब है, हर एक का पढ़ सकता है, क्योंकि मुझे भी इन्होंने सियासत में लाने में इनका अहम रोल रहा। क्योंकि मैं जब BSc डिग्री ख़त्म करने के बाद में BEd करने के बाद में मैं तो सियासत में आना जरूरी है बोल के मुझे भी सियासत में लाने में उनका अहम रोल है, मैं उनका शुक्रगुजार करता हूँ। ऐसे ही ये खाली बैठने वाला आदमी नहीं है, रिटायरमेंट से पहले भी बहुत से काम किए हैं और कर रहे हैं और आने वाले दिनों में भी करेंगे बोल के मैं उम्मीद करता हूँ। वक्त ज़्यादा न लेते हुए मैं मोहम्मद हुसैन की आने वाली ज़िंदगी में उन्होंने इससे ज़्यादा कौम के लिए खिदमत करें,
क्योंकि उन्होंने बहुत से काम ऐसे किए हैं कि डिपार्टमेंट में रहते हुए डिपार्टमेंट में जो माइनॉरिटीज को जो तालिब इल्म को मिलने के सहूलतें होते हैं वो उनको बराह रास्त पहुँचाने में बहुत अहम रोल अदा करते थे, क्योंकि उनको मालूम था कि भाई सियासतदान तुम्हें भाषण करते हैं सिर्फ, वो हमको नसीहत करते थे कि भाई तुम सियासत वाले भाषण करते हैं चले जाते हैं, मगर घर तक पहुंचाना कौन है बोले तो उतना नहीं बोलते और ಏನಿರುತ್ತೆ ಸರ್ ಇವರು ರಾಜಕೀಯದವ್ರು ಬರೀ ಮಾತಾಡಿ ಭಾಷಣ ಮಾಡಿ ಹೋಗ್ತೀರಿ, ಆದರೆ ನಮ್ಮ ಸರ್ಕಾರದ ಏನು ಸವಲತ್ತು ಇದಾವೆ ನಾವು ಮುಗಿಸೋ ಕೆಲಸ ಮಾಡಬೇಕಂತ ನಮ್ಮ ರಿಫ್ಲೆಕ್ಷನ್ ಮಾಡ್ತೀವಿ ಅಂತ ಒಬ್ಬ ಇವತ್ತು ರಿಟೈರ್ಡ್ ಆಗಿದ್ದಾರೆ. ಮುಂದಿನ ಭಾವಿ ಜೀವನದಲ್ಲಿ ಅವರು ಒಂದು ಒಳ್ಳೆ ರಾಜಕೀಯ ಜೀವನದಲ್ಲಿ ಹೋಗಿ ಅಂತ ನಾನು ಆರಿಸ್ತೇನೆ, ನಾನು ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. बहुत शुक्रिया मोहतरम एमपी सौदागर साहब का, आपकी हर एक बात गोया दिल से निकल रही थी.